3 ಅಂಕದ ಪ್ರಶ್ನೆಗಳನ್ನು ಏನು ಮಾಡೋಣ ನೋಡೋಣ. ಓಕೆ, ಸೊ 3 ಅಂಕದ ಪ್ರಶ್ನೆಗಳು ನಿಮಗೆ 6 ಕ್ವಶನ್ಗಳಿಗೆ ನೀವೇನು ಮಾಡಬೇಕು, ಆನ್ಸರ್ ಮಾಡಬೇಕು. ಬಟ್ ನಿಮಗೆ ಅವರು 10 ಪ್ರಶ್ನೆಗಳನ್ನು ಏನು ಮಾಡಿರ್ತಾರೆ, 10 ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಓಕೆ, ಸೊ ಅದರಲ್ಲಿ ನೀವು 6 ಕ್ವಶನ್ಸ್ಗಳಿಗೆ ಏನು ಮಾಡಬೇಕು, ಉತ್ತರವನ್ನು ಬರೆದ್ರೆ ಸಾಕು. ಓಕೆ, ಸೊ ಪ್ರಶ್ನೆಯನ್ನು ನೋಡೋಣ. ಸರ್ವಿಸ್ ಮ್ಯಾನುವಲ್ನ ಮುಖ್ಯ ವಿಷಯಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. ಓಕೆ, ಫಸ್ಟ್ ಪಾಯಿಂಟ್. ಸೊ ಇಲ್ಲಿ ನೋಡೋಣ, ಎಕ್ಸ್ಪ್ಯಾಂಡೆಡ್ ವ್ಯೂ ಆಫ್ ಆನ್ ಯೂನಿಟ್ ಆರ್ ಅಸೆಂಬ್ಲಿ, ಅಂದರೆ ಯೂನಿಟ್ ಅಥವಾ ಅಸೆಂಬ್ಲಿಯ ವಿಸ್ತೃತ ನೋಟ. ವಿಸ್ತೃತ ನೋಟ ಅಂತಂದರೆ, ಸೊ ಈ ಒಂದು ಯೂನಿಟ್ ಇದೆ, ಇಂಜಿನ್ ಯೂನಿಟ್ ಇದೆ ಅಂದರೆ ಇಂಜಿನ್ನ ಎಲ್ಲ ಭಾಗಗಳು, ಆ ಭಾಗಗಳ ಹೆಸರು, ಆ ಯೂನಿಟ್ ಹೇಗಿರುತ್ತೆ, ಕವರ್ ಆ್ಯಂಡ್ ಪೂರ್ತಿ ಟಾಪ್ ಟು ಬಾಟಮ್ ಏನೇನು ಇರುತ್ತಲ್ಲ ಅದರ ವಿಸ್ತೃತ ನೋಟವನ್ನು ಏನು ಮಾಡಿರ್ತಾರೆ ಅವರು ನಿಮಗೆ ಅಲ್ಲಿ ತೋರಿಸಿರ್ತಾರೆ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ಭಾಗ ಸಂಖ್ಯೆಯೊಂದಿಗೆ ಭಾಗಗಳ ಹೆಸರು, ಅಂದರೆ ಈಗ ನಾನು ನಿಮ್ಗೆ ಹೇಳ್ತೀನಿ ಏರ್ ಫಿಲ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಆ ಏರ್ ಫಿಲ್ಟರ್ ನೇಮ್, ಆ ಪಾರ್ಟ್ ನೇಮ್, ಓಕೆ, ಆ ಸೈಜ್, ಓಕೆ, ಟಾಲರೆನ್ಸಸ್, ಸೊ ಇವುಗಳನ್ನು ಎಲ್ಲವನ್ನು ಏನು ಮಾಡಿರ್ತಾರೆ ನಿಮಗೆ ಅಲ್ಲಿ ಮೆನ್ಷನನ್ನು ಮಾಡಿರ್ತಾರೆ. ಓಕೆ, ಓಕೆ, ಪ್ರತಿ ಭಾಗದ ವಿವರಣೆ, ಸೊ ಎವ್ರಿ ಇಂಡಿವಿಜುವಲ್ ಪಾರ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಮತ್ತು ಅಸೆಂಬ್ಲಿಯಲ್ಲಿ ಅವುಗಳ ಟಾಲರೆನ್ಸ್ ಅಂತಂದರೆ, ಸೊ ಅವುಗಳನ್ನು ಯಾವಾಗ ಬದಲಾವಣೆ ಮಾಡಬೇಕು, ಸೊ ಅವುಗಳ ಸೈಜ್ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ಏನು ಮಾಡಿರ್ತಾರೆ ಅಲ್ಲಿ ಅವರು ನಿಮಗೆ ಮೆನ್ಷನನ್ನು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಸೊ ಡಿಸೆಂಬಲ್ ಮಾಡೋದಂದರೆ ನಿಮ್ಗೆ ರಿಮೂವ್ ಮಾಡೋದು, ಒಂದು ಪಾರ್ಟನ್ನು ನೀವು ಹೆಂಗೆ ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಮತ್ತು ಮುನ್ನೆಚ್ಚರಿಕೆಗಳು, ಪ್ರಿಕಾಷನ್ಸ್ಗಳು ಏನು, ಸೊ ಪ್ರಿಕಾಷನ್ಗಳು ಏನು ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಪ್ರಿಕಾಷನ್ಸ್ ಅಂದರೆ ಹೇಗೆ ರಿಮೂವ್ ಮಾಡಬೇಕು, ಸೊ ಯಾವ್ಯಾವ ಟೂಲ್ಸ್ಗಳನ್ನು ಬಳಸಬೇಕು, ಇದ್ರ ಬಗ್ಗೆ ಏನಿರುತ್ತೆ ಪೂರ್ತಿಯಾದ ಮಾಹಿತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್. ಸೀಕ್ವೆನ್ಸಿಂಗ್ ಅಸೆಂಬ್ಲಿ ವಿತ್ ಟಾಲರೆನ್ಸ್, ಅಂದರೆ ಅಸೆಂಬ್ಲಿಯನ್ನು ಸೀಕ್ವೆನ್ಸ್ ಮಾಡುವಾಗ ಏನೇನು ಟಾಲರೆನ್ಸ್ಗಳಿರುತ್ತೆ, ಓಕೆ, ಏನೇನು ಪ್ರೊಸೀಜರ್ಗಳಿರುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಾರೆ. ಮತ್ತು ಜೋಡಣೆ ಅನುಕ್ರಮ ಅಂತಂದರೆ, ಸೊ ಹೇಗೆ ನೀವು ಅದನ್ನು ಅಸೆಂಬಲ್ ಮಾಡಬೇಕು, ಯಾವ ಪಾರ್ಟನ್ನು ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ವಾಷರ್ಗಳನ್ನು ಯೂಸ್ ಮಾಡಬೇಕು, ಅದ್ರ ಬಗ್ಗೆ ಪೂರ್ತಿಯಾದ ಅನುಕ್ರಮಗಳನ್ನು ಕೊಟ್ಟಿರ್ತಾರೆ, ಪ್ರೊಸೀಜರ್ಗಳನ್ನು ಕೊಟ್ಟಿರ್ತಾರೆ. ಆಟದ ಹೊಂದಾಣಿಕೆ ಅಂದರೆ ಫ್ರೀ ಪ್ಲೇ ಅಡ್ಜಸ್ಟ್ಮೆಂಟ್. ಓಕೆ, ಫ್ರೀ ಪ್ಲೇ ಅಡ್ಜಸ್ಟ್ಮೆಂಟ್ ಬಗ್ಗೆ ಅವ್ರು ಏನು ಮಾಡಿರ್ತಾರೆ ನಮಗೆ ಎಕ್ಸ್ಪ್ಲೇನನ್ನು ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಪಾಯಿಂಟ್. ಓಕೆ, ಪರೀಕ್ಷಾ ವಿಧಾನಗಳು ಅಂದರೆ ಟೆಸ್ಟ್ ಹೆಂಗೆ ಮಾಡಬೇಕು ಮತ್ತು ಕಾರ್ಯಸಾಧ್ಯತೆ ಅಂತಂದರೆ, ಸೊ ಅವುಗಳನ್ನು ಹೆಂಗೆ ಟೆಸ್ಟ್ ಮಾಡಬೇಕು ಮತ್ತು ಅವುಗಳನ್ನು ಹೆಂಗೆ ನೋಡ್ಕೋಬೇಕು, ಮತ್ತು ಅವುಗಳ ಬಾಳಿಕೆ ವರ್ಕೆಬಿಲಿಟಿ, ಸೊ ಎಷ್ಟು ದಿನಗಳ ಕಾಲ ಇರುತ್ತೆ, ಎಷ್ಟು ದಿನಗಳ ಕಾಲ ಅವು ಬಾಳಿಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಏನು ಮಾಡಿರ್ತಾರೆ ಮೆನ್ಷನನ್ನು ಮಾಡಿರ್ತಾರೆ. ಓಕೆ, ವಾಟರ್ ಪಂಪ್ ಮತ್ತು ಕೂಲಿಂಗ್ ಫ್ಯಾನ್ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಓಕೆ, ಸೊ ಇಲ್ಲಿ ನೋಡೋಣ. ಸೊ ವಾಟರ್ ಪಂಪ್, ಸೊ ದ ವಾಟರ್ ಪಂಪ್ನ ಕೆಲಸ, ದ ಫಂಕ್ಷನ್ ಆಫ್ ವಾಟರ್ ಪಂಪ್ ಈಸ್ ಟು ಪುಷ್ ದ ಕೂಲಂಟ್ ಥ್ರೂ ದ ಇಂಜಿನ್ ಬ್ಲಾಕ್. ಇಂಜಿನ್ ಬ್ಲಾಕ್ನೊಳಗಡೆ ಏನು ಮಾಡಬೇಕಪ್ಪ ಅಂತಂದರೆ ಕೂಲಂಟನ್ನು ಪುಷ್ ಮಾಡೋದು ವಾಟರ್ ಪಂಪ್ನ ಪ್ರಮುಖ ಕಾರ್ಯ. ರೇಡಿಯೇಟರ್ ಮತ್ತು ಹೋಸ್ ಪೈಪ್ಸ್ ಟು ಗೆಟ್ ದ ಇಂಜಿನ್ ಹೀಟ್. ಸೊ ಕೂಲಂಟನ್ನು ಏನು ಮಾಡೋದ್ರಿ, ಸೊ ಕೂಲಿಂಗ್ ಸಿಸ್ಟಮ್ನ ಎಲ್ಲ ಭಾಗಗಳಿಂದ ಪುಷ್ ಮಾಡೋದು ವಾಟರ್ ಪಂಪ್ನ ಕೆಲಸ. ಸೊ ಎದಕ್ಕೋಸ್ಕರಪ್ಪ ಅಂತಂದ್ರೆ, ಸೊ ಇಂಜಿನ್ ಹೀಟನ್ನು ಸಿಸ್ಟಮ್ನಿಂದ ದೂರ ಇಡಲು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಕನ್ನಡದಲ್ಲಿ. ನೀರಿನ ಪಂಪ್ನ ಕಾರ್ಯವು ಇಂಜಿನ್ ಬ್ಲಾಕ್, ರೇಡಿಯೇಟರ್ ಮತ್ತು ಮೆತು ನಿರ್ನಾಳಗಳಂದರೆ ಹೋಸ್ ಪೈಪ್ಸ್ ಮೂಲಕ ಶೀತಕವನ್ನು ತಳ್ಳುವುದು ಮತ್ತು ಇಂಜಿನ್ ಶಾಖವನ್ನು ಸಿಸ್ಟಮ್ನಿಂದ ಏನು ಮಾಡೋದ್ರಿ ದೂರ ಇಡೋದು. ಓಕೆ, ಸೊ ಇದು ಇದರ ಕೆಲಸ. ನೆಕ್ಸ್ಟ್ ಬರುತ್ತೆ ಕೂಲಿಂಗ್ ಫ್ಯಾನ್. ಸೊ ಕೂಲಿಂಗ್ ಫ್ಯಾನ್ದ ಕೆಲಸ ಏನಪ್ಪ ಅಂತಂದರೆ, ಇಂಜಿನ್ ಓವರ್ ಹೀಟ್ ಆಗಲಿಕ್ಕೆ ಬಂತಂದ್ರಪ್ಪ ಕೂಲಿಂಗ್ ಫ್ಯಾನ್ ಏನಾಗ್ತೈತಿ ಸ್ಟಾರ್ಟ್ ಆಗ್ತೈತಿ. ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ಸೊ ಕೂಲಿಂಗ್ ಫ್ಯಾನ್ ಯಾವಾಗ ಇಂಜಿನ್ ಓವರ್ ಹೀಟ್ ಆಗಿ ಚಾಲೂ ಆಗ್ತೈತಲ್ಲ ಅವಾಗ ಮಾತ್ರ ಆಪ್ರೇಟ್ ಆಗ್ತೈತಿ. ಎರಡನೇದು, ಕೂಲಿಂಗ್ ಫ್ಯಾನ್ ಅಗತ್ಯವಿರುವಾಗ ಮಾತ್ರ ಕಾರ್ಯನಿರ್ವಹಿಸಲು ತಾಪಮಾನವನ್ನು ನಿಯಂತ್ರಿಸುತ್ತದೆ. ಸೊ ಈ ಕೂಲಿಂಗ್ ಫ್ಯಾನ್ ತಿರ್ಗಾಕತ್ತಂತಂದ್ರೆ, ಸೊ ರೇಡಿಯೇಟರ್ನಲ್ಲಿರ್ತಕ್ಕಂಥ ಶಾಖವನ್ನು ಏನು ಮಾಡ್ತೈತ್ರಿ ಇದು ಅಬ್ಸರ್ವ್ ಮಾಡ್ತೈತೆ. ಓಕೆ, ಸೊ ಈ ಥರ ನಾವು ಇದನ್ನು ತಿಳ್ಕೊಂಡ್ರೆ ಓಕೆ ಸಾಕು. ನೆಕ್ಸ್ಟ್ ಪ್ರಶ್ನೆ, CRDA ಅನುಕೂಲಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿದ್ದಾರೆ. CRDA ಅನುಕೂಲಗಳನ್ನು ಪಟ್ಟಿ ಮಾಡಿರಿ. CRDA ಅಂತಂದರೆ ಕಾಮನ್ ರೈಲ್,
ದೆನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ. ಸೊ ಇದನ್ನು ನಾವು ಡೀಸೆಲ್ ಇಂಜಿನ್ಗಳಲ್ಲಿ ಏನು ಮಾಡ್ತೀವಿ ರೀ, ಬಳಸ್ತೀವಿ. ಓಕೆ, ಸೊ ಇದರ ಅನುಕೂಲ ಏನಪ್ಪ ಅಂತಂದರೆ ಇದೇನು ಮಾಡುತ್ತೆ, ನಾಯ್ಸ್ ಮತ್ತು ವೈಬ್ರೇಷನನ್ನು ರೆಡ್ಯೂಸ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಎರಡನೇದೇನಂದ್ರೆ ಸ್ಮೋಕ್ ಅಂದ್ರೆ ಹೊಗೆ ಮತ್ತು ಪಾರ್ಟಿಕ್ಯುಲೇಟ್ ಮತ್ತು ಎಕ್ಸಾಸ್ಟನ್ನು ಏನು ಮಾಡ್ತೈತ್ರಿ, ಇದು ಕಡಿಮೆ ಮಾಡ್ತೈತ್ರಿ. ಮೂರನೇದು ಹೆಚ್ಚಿನ ಇಂಧನದ ಆರ್ಥಿಕತೆ, ಫ್ಯೂಲ್ ಎಕಾನಮಿ ಏನಾಕೈತ್ರಿ, ಇನ್ಕ್ರೀಸ್ ಆಕೈತಿ. ನಾಲ್ಕನೇದು ಏನಂದ್ರೆ ಕಡಿಮೆ RPM ಹೆಚ್ಚಿನ ಶಕ್ತಿಯನ್ನು, ವಿದ್ಯುತ್ ಇದು ರಾಂಗ್, ಶಕ್ತಿಯನ್ನು ಏನು ಮಾಡ್ತೈತ್ರಿ, ಇದು ಉತ್ಪಾದನೆಯನ್ನು ಮಾಡ್ತೈತಿ. ಓಕೆ, ಇಷ್ಟು ನೀವು ಬರೆದ್ರೆ ಸಾಕು. ನೆಕ್ಸ್ಟ್ ಬರುತ್ತೆ ಓವರ್ ಹೆಡ್ ವಾಲ್ ಮೆಕ್ಯಾನಿಸಮ್. ನಂದವಾದ ಚಿತ್ರವನ್ನು ತೆಗೆದು ಬಾಣ ಗುರುತಿಸ್ರಿ. ಸೊ 3 ಮಾರ್ಕ್ಸಿಗೆ ಆಲ್ಮೋಸ್ಟ್ ಆಲ್ ಭಾಳ ಸರಿ ಇದನ್ನು ಕೇಳಿದ್ದಾರೆ. ಸೊ ಇಲ್ಲಿ ನೀವು ವಾಲ್, ಓಕೆ, ಸೊ ಸ್ಪ್ರಿಂಗ್, ವಾಲ್ ಸ್ಪ್ರಿಂಗ್, ಓಕೆ, ರಾಕರ್ ಆರ್ಮ್, ಸೊ ಪುಷ್ ರಾಡ್ ಮತ್ತು ಕ್ಯಾಮ್ ಫಾಲೋವರ್ ಮತ್ತು ಕ್ಯಾಮ್ನ ಚಿತ್ರವನ್ನು ತೆಗೆದು ಅಂದವಾದ ಚಿತ್ರವನ್ನು ತೆಗೆದು ಭಾಗಗಳನ್ನು ಗುರುತಿಸಿದರೆ ಸಾಕು. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ನೋಡ್ತಾ ಹೋಗೋಣ. ದಹನ ಅನಿಲಗಳು ಕವಾಟದಿಂದ ಸೋರಿಕೆ ಆದರೆ, ಕವಾಟ ಅಂದ್ರೆ ಏನ್ರಿ, ವಾಲ್ವ್. ಆಟೋಮೊಬೈಲ್ ಒಳಗೆ ಎಷ್ಟು ಇರ್ತಾವೆ, 2 ವಾಲ್ ಇರ್ತಾವೆ. ಸೊ ಯಾವ ಬಳಕೆ ಮಾಡ್ತೀವಿ ನಾವು, ಪಾಪೆಟ್ ವಾಲನ್ನು ಬಳಕೆ ಮಾಡ್ತೀವಿ. ಸೊ ಇಲ್ಲೇನು ಕೇಳ್ರಿ, ಸೊ ಇದು ಸೋರಿಕೆ ಆದ್ರೆ ಏನೇನು ಪ್ರಾಬ್ಲಮ್ ಆಗ್ತೈತೆ ಅಂತ ಕೇಳ. ಎಕ್ಸೆಸಿವ್ ಫ್ಯೂಲ್ ಕನ್ಸಂಪ್ಷನ್ ಆಗ್ತೈತಿ, ಅಂದ್ರೆ ಇಂಧನ ಬಳಕೆ ಜಾಸ್ತಿ ಆಗ್ತೈತಿ. ನೋ ಪಿಕಪ್ ಇರೋದಿಲ್ಲ ರೀ ಗಾಡಿ ಒಳಗಡೆ, ನೀವು ಅನ್ಕೊಂಡಂಥ ಸ್ಪೀಡನ್ನು ರೀಚ್ ಆಗಕ್ಕೆ ಸಾಧ್ಯ ಇಲ್ಲ. ಮೂರನೇದು ಇಂಜಿನ್ ಡು ನಾಟ್ ಟೇಕ್ ಲೋಡ್, ಅಂದರೆ ಇಂಜಿನ್ ಲೋಡ್ ತೆಗೆದುಕೊಡೋದಿಲ್ಲ. ಸೊ ನೀವು ಅನ್ಕೊಂಡಂಥ ಸ್ಪೀಡ್ ಆಗಿರ್ಬೋದು, ನೀವು ಅನ್ಕೊಂಡಂಥ ಹೈಟ್ನಲ್ಲಿ ವೆಹಿಕಲ್ ಏನು ಮಾಡೋಕ್ಕಾಗೋದಿಲ್ಲ, ಮೂವ್ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ನೆಕ್ಸ್ಟ್ ಹಾರ್ಡ್ ಸ್ಟಾರ್ಟಿಂಗ್, ವೆಹಿಕಲ್ ಏನಾಗೋದಿಲ್ಲ, ಜಲ್ದಿ ಸ್ಟಾರ್ಟ್ ಆಗೋದಿಲ್ಲ. ವಾಲ್ ಸ್ಟಿಕ್ಸ್, ವಾಲ್ಗಳ ಮೇಲೆ ಏನಾಗಿ ಸ್ಟಾರ್ಟ್ ಆಗುತ್ತೆ ರೀ, ಕಾರ್ಬನ್ ಬಂದು ಕೂಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ನಾವು ವಾಲ್ ಸ್ಟಿಕ್ಸ್ ಅಂತ ಕರಿತೀವಿ. ಇಂಜಿನ್ ಓವರ್ ಹೆಡ್ಸ್ ಅಂದರೆ ಇಂಜಿನ್ ಅತಿಯಾಗಿ ಬಿಸಿ ಆಗುತ್ತದೆ. ಓಕೆ, ಸೊ ವಾಲ್ ಸೋರಿಕೆ ಆತಂದ್ರೆ ಇಂಜಿನ್ ಏನಾಗಿ ಸ್ಟಾರ್ಟ್ ಆಗ್ತೈತೆ ರೀ, ಅತಿಯಾಗಿ ಬಿಸಿ ಆಗಲು ಏನಾಗ್ತೈತಿ, ಪ್ರಾರಂಭ ಆಗ್ತೈತಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಕೂಲಿಂಗ್ ವ್ಯವಸ್ಥೆಯಲ್ಲಿ ಸಾಮಾನ್ಯ ದೋಷಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ. ಓಕೆ, ಕೂಲಿಂಗ್ ಸಿಸ್ಟಮ್ ಅಂದರೆ ಏನಪ್ಪ ಅಂತಂದರೆ ಇಂಜಿನಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ಹೆಚ್ಚುವರಿ ಶಾಖವನ್ನು ಗಾಳಿಗೆ ವರ್ಗಾಯಿಸೋ ಪ್ರಕ್ರಿಯೆಗೆ ನಾವು ಏನಂತೀವಿ, ಕೂಲಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಇಲ್ಲಿ ದೋಷಗಳು ಏನೇನಪ್ಪ ಅಂದ್ರೆ ಲೋ ಲೆವೆಲ್ ಆಫ್ ಕೂಲೆಂಟ್ನ ಮಟ್ಟ ಕಡಿಮೆ ಇತ್ತಂತಂದ್ರೆ ಏನಾಕೈತ್ರಿ, ಅದು ದೋಷ ಆಗ್ತೈತಿ. ಎರಡನೇದ ಫಾಲ್ಟಿ ಥರ್ಮೋಸ್ಟಾಟ್ ಹಾಳಾಗಿತ್ತಪ್ಪ, ಡ್ಯಾಮೇಜ್ ಆಗಿತ್ತಂದ್ರೆ ಪ್ರಾಬ್ಲಮ್ ಆಗ್ತೈತ್ರಿ. ಮೂರನೇದ ಫಾಲ್ಟಿ ವಾಟರ್ ಪಂಪ್ ಏನಾದರೂ ಫಾಲ್ಟ್ ಆಗಿತ್ತು, ವರ್ಕ್ ಆಗ್ತಾ ಇಲ್ಲ, ಸೊ ಅವಾಗ ಏನಾಗ್ತೈತ್ರಿ, ಪ್ರಾಬ್ಲಮ್ ಆಗ್ತೈತಿ. ಸೊ ಫಾಲ್ಟಿ ರೇಡಿಯೇಟರ್ ಕ್ಯಾಪ್ ಏನಾದರೂ ಲೂಸ್ ಆಗಿತ್ತಪ್ಪ, ಓಕೆ, ಇಲ್ಲಾಂದರೆ ಡ್ಯಾಮೇಜ್ ಆಗಿತ್ತು, ಸೊ ಅವಾಗಲೂ ಕೂಡ ಏನಾಗೈತ್ರಿ, ಪ್ರಾಬ್ಲಮ್ ಆಗ್ತೈತಿ. ನೆಕ್ಸ್ಟ್ ಕೂಲಿಂಗ್ ಸಿಸ್ಟಮ್ನಲ್ಲಿ ಕೂಲೆಂಟ್ ಏನಾದರೂ ಲೀಕೇಜ್ ಆಗತ್ತಿತ್ತಪ್ಪ ಅಂತಂದ್ರೆ ಸೊ ಏನಾಗ್ತೈತ್ರಿ, ದೋಷಗಳು ಉಂಟಾಗಕ್ಕೆ ಸ್ಟಾರ್ಟ್ ಆಗ್ತೈತಿ. ದೋಷಯುಕ್ತ ಕೂಲಿಂಗ್ ಫ್ಯಾನ್ ಮೋಟರ್ ಏನಾದರೂ ರನ್ ಆಗ್ತಾ ಇಲ್ಲ, ಓಕೆ, ಡ್ಯಾಮೇಜ್ ಆಗ್ತಿದೆ, ಸೊ ಇದ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಇಂಪ್ರಾಪರ್ ಇಗ್ನಿಷನ್ ಟೈಮಿಂಗ್ ಅಂತಂದರೆ ನಾರ್ಮಲಿ ಅಟ್ ದ ಎಂಡ್ ಆಫ್ ದ ಕಾಂಪ್ರೆಷನ್ ಸ್ಟ್ರೋಕ್ ಏನಾಗಬೇಕ್ರಿ, ನಮ್ಗೆ ಸ್ಪಾರ್ಕ್ ಪ್ರೊವೈಡ್ ಮಾಡಬೇಕಾ. ಬಟ್ ಇಲ್ಲಿ ಏನಾಕೈತ್ರಿ, ಅದಕ್ಕಿಂತ ಮುಂಚೆನೇ ಏನಾಕೈತ್ರಿ, ದಹನ ಕ್ರಿಯೆ ಏರ್ಪಡ್ತೈತಿ. ಸೊ ಅದಕ್ಕೆ ನಾವು ಇಂಪ್ರಾಪರ್ ಇಗ್ನಿಷನ್ ಟೈಮಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಬರ್ತೈತ್ರಿ ಫಾಲ್ಟಿ ಥರ್ಮೋಸ್ಟಾಟಿಕ್ ಸ್ವಿಚ್ ಅಂತಂದ್ರೆ, ಥರ್ಮೋಸ್ಟಾಟಿಕ್ ಸ್ವಿಚ್ ಒಳಗಿರ್ತಕ್ಕಂಥ ಗ್ಯಾಸ್ಕೆಟ್ ಅಥವಾ ಥರ್ಮೋಸ್ಟಾಟ್ ವಾಲ್ವ್ ಏನಾದರೂ ಹಾಳಾಗಿತ್ತು ಅಂತಂದ್ರೆ ಸೊ ಇದು ಏನಾಗ್ತೈತ್ರಿ, ಕೂಲಿಂಗ್ ಸಿಸ್ಟಮ್ನಾಗ ಸಾಮಾನ್ಯ ದೋಷಗಳ ಪಟ್ಟಿ ಒಳಗಡೆ ಸೇರ್ಕೋತೈತಿ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಬರ್ತೈತ್ರಿ ಕ್ಲಚ್ ಪ್ಲೇಟ್ನಲ್ಲಿ ತೈಲ ಸೋರಿಕೆಯನ್ನು ಪರಿಶೀಲಿಸುವ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಕ್ಲಚ್ ಪ್ಲೇಟ್ ಏನು ಎಲ್ಲಿರುತ್ತೆ ಗೊತ್ತಪ್ಪ, ಇದು ಇಂಜಿನ್ ಮತ್ತು ಗೇರ್ ಬಾಕ್ಸ್ ನಡುವೆ ಇದನ್ನು ಜೋಡಣೆ ಮಾಡಿರ್ತೀವಿ. ಇದರ ಕೆಲಸ ಏನಂತಂತಂದ್ರೆ ಟಾರ್ಕನ್ನು ಓಕೆ ಟ್ರಾನ್ಸ್ಮಿಟ್ ಮಾಡೋದು ಅಥವಾ ಎಂಗೇಜ್ ಆ್ಯಂಡ್ ಡಿಸ್ಎಂಗೇಜ್ ಮಾಡೋದು, ಎಂಗೇಜ್ ಮತ್ತು ಡಿಸ್ಎಂಗೇಜ್ ಮಾಡೋದು ಕೆಲಸಕ್ಕೆ ನಾವೇನು ಮಾಡ್ತೀವಿ, ಕ್ಲಚ್ ಪ್ಲೇಟನ್ನು ಯೂಸ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ಓಕೆ, ಕ್ಲಚ್ ಪ್ಲೇಟ್ನಲ್ಲಿ ತೈಲ ಸೋರಿಕೆಯನ್ನು ಫಸ್ಟ್ ಏನು ಮಾಡ್ಬೇಕು, ನೀವು ಪರಿಶೀಲನೆ ಮಾಡಬೇಕು. ಸೊ ಎಲ್ಲಾದರೂ ತೈಲದ ಲೀಕೇಜ್ ಆಗ್ತಾ ಇದೆ ಅಂತ ನೀವು ಏನು ಮಾಡಬೇಕು, ಚೆಕ್ ಮಾಡಬೇಕು. ಸೊ ಆಗ್ತಾ ಇದ್ದರೆ ವರ್ನಿಯರ್ ಡೆಪ್ತ್ ಗೇಜನ್ನು ತಗೋರಿ, ಕ್ಲಚ್ ಪ್ಲೇಟ್ನ ದಪ್ಪವನ್ನು ಪರಿಶೀಲಿಸಿರಿ, ಅದು ಅನುಮತಿಸುವ ಮಿತಿಯನ್ನು ಮೀರಿದ್ರೆ ಏನು ಮಾಡಿರಿ, ಅದನ್ನು ಬದಲಾವಣೆ ಮಾಡಿ. ಸೊ ಏನು ಮಾಡಿರಿ, ವರ್ನಿಯರ್ ಡೆಪ್ತ್ ಗೇಜ್ ತೊಗೊಳ್ರಿ, ಪಾಯಿಂಟರನ್ನು ಏನು ಮಾಡಿರಿ, ಕ್ಲಚ್ ಪ್ಲೇಟ್ನ ಮೇಲೆ ಏರಿಸಿ, ಸೊ ಅದರ ಪರಿಶೀಲನೆ ಮಾಡಿರಿ. ಅದು ತನ್ನ ಮಿತಿಯನ್ನು ಮೀರಿದ್ರೆ, ಅದು ತನ್ನ ಪ್ರಾಪರ್ ಸೈಜನ್ನು ಕಳ್ಕೊಂಡಿತ್ತಪ್ಪ ಅಂತಂತಂದ್ರೆ, ಪರ್ಮಿಸಿಬಲ್ ಲಿಮಿಟನ್ನು ಅದು ಕಳ್ಕೊಂಡಿತ್ತಂತಂದ್ರೆ ಅದನ್ನು ಏನು ಮಾಡಿರಿ, ರಿಪ್ಲೇಸನ್ನು ಮಾಡಿರಿ. ನೆಕ್ಸ್ಟ್ ಬರುತ್ತೆ ಕ್ಲಚ್ನ ಕವರ್ ಜೋಡಣೆಯನ್ನು ಪರಿಶೀಲಿಸಿರಿ, ತೈಲ ಸೋರಿಕೆ ಇದ್ದರೆ ಏನು ಮಾಡ್ಬೇಕ್ರಿ, ಗೇರ್ ಬಾಕ್ಸ್ ಮತ್ತು ಕ್ರ್ಯಾಂಕ್ಶಾಫ್ಟ್ನಲ್ಲಿರುವ ತೈಲ ಸೀಲನ್ನು ಏನು ಮಾಡ್ಬೇಕ್ರಿ, ಬದಲಾವಣೆ ಮಾಡಬೇಕು. ಓಕೆ, ಸೊ ಕ್ಲಚ್ ಪ್ಲೇಟ್ ಒಳಗೆ ಏನಾದರೂ
ತೈಲ ಸೋರಿಕೆ ಅಂತಂದ್ರೆ ಗೇರ್ ಬಾಕ್ಸ್ ಒಳಗೆ ಮತ್ತು ಇಂಜಿನ್ ಕ್ರ್ಯಾಂಕ್ ಶಾಫ್ಟ್ನಲ್ಲಿ ಇರ್ತಕ್ಕಂಥ ಆಯಿಲ್ ಸೀಲ್ಗಳನ್ನು ಏನು ಮಾಡಬೇಕು ರೀ, ಬದಲಾವಣೆ ಮಾಡಬೇಕು. ನೆಕ್ಸ್ಟ್ ಕ್ಲಚ್ ಪ್ಲೇಟನ್ನು ಕ್ಲಚ್ ಶಾಫ್ಟ್ನಲ್ಲಿ ಇನ್ಪುಟ್ ಶಾಫ್ಟ್ನಲ್ಲಿ ಇರಿಸ್ರಿ. ಕ್ಲಚ್ ಪ್ಲೇಟನ್ನು ಏನು ಮಾಡಿರಿ, ಇನ್ಪುಟ್ ಶಾಫ್ಟ್ನೊಳಗೆ ಏನು ಮಾಡಿರಿ, ಮತ್ತು ಫಿಟ್ ಮಾಡಿರಿ. ಡಯಲ್ ಗೇಜನ್ನು ಕ್ಲಚ್ ಪ್ಲೇಟ್ನಲ್ಲಿ ಇರಿಸಿ ಕ್ಲಚ್ ಪ್ಲೇಟ್ನ ಸ್ಪರ್ಶತೆಯನ್ನು ಪರಿಶೀಲಿಸಲು ಕ್ಲಚ್ ಶಾಫ್ಟನ್ನು ತಿರುಗಿಸ್ರಿ. ಸೊ ಅದು 2 mm ಏನಾದರೂ ಜಾಸ್ತಿ ರೇಡಿಯಸ್ ಅಥವಾ ವರ್ನೌಟ್ ಆಗಿತ್ತಪ್ಪ, ರೇಡಿಯಸ್ ಹೆಚ್ಚಿಗೆ ಆಗಿತ್ತು ಅಂತಂದ್ರೆ ಕ್ಲಚ್ ಪ್ಲೇಟನ್ನು ಏನು ಮಾಡಿರಿ, ಬದಲಾವಣೆ ಮಾಡಿರಿ. ಸೊ 3 ಮಾರ್ಕ್ಸಿಗೆ ಇಷ್ಟು ಉತ್ತರ ಕೊಟ್ಟರೆ ನೀವು ಸಾಕು. ನೆಕ್ಸ್ಟ್ ಬರ್ತೀರಿ ಡಯಾಫ್ರಾಮ್ ಕ್ಲಚ್ನ ಬಗ್ಗೆ ಬರೀರಿ ಅಂತ ಹೇಳೋರು ಅವರು. ಸೊ ಈಸಿ ಕ್ವಶನ್. ಸೊ ಇಲ್ಲಿ ನಾವು ನೋಡ್ತಾ ಹೋಗೋಣ. ಫಸ್ಟ್ ಡಯಾಫ್ರಾಮ್ ಕ್ಲಚ್. ಓಕೆ, ಸೊ ಕಾಯಿಲ್ ಸ್ಪ್ರಿಂಗ್ ಕ್ಲಚ್ನ ಬದಲಾಗಿ ಇದನ್ನು ನಾವೇನು ಮಾಡ್ತೀವಿ, ಬಳಸ್ತೀವಿ. ಸೊ ಕಾಯಿಲ್ ಸ್ಪ್ರಿಂಗ್ನ ಬದಲಾಗಿ ಡಯಾಫ್ರಾಮ್ ಸ್ಪ್ರಿಂಗನ್ನು ಏನು ಮಾಡ್ತೀವಿ, ನಾವು ಹೆಚ್ಚಾಗಿ ಬಳಸ್ತೀವಿ. ಈ ರೀತಿಯ ಕ್ಲಚ್ಗಳಿಗೆ ನಾವೇನಂತೀವಿ, ಡಯಾಫ್ರಾಮ್ ಕ್ಲಚ್ ಅಂತ ಏನು ಮಾಡ್ತೀವಿ, ಕರಿತೇವೆ. ಓಕೆ, ಎರಡನೇದು ಸ್ಪ್ರಿಂಗ್ ಕ್ಲಚ್ಗೆ ಹೋಲಿಸಿದ್ರೆ ಡಯಾಫ್ರಾಮ್ ಕ್ಲಚ್ ಗಾತ್ರದಲ್ಲಿ ಏನಾಗಿರ್ತೈತೆ ರೀ, ಕಡಿಮೆ, ಸ್ಮಾಲ್ ಸೈಜ್. ಓಕೆ, ಸ್ಮಾಲ್ ಸೈಜ್ನಾಗಿರ್ತೈತೆ ರೀ. ಎರಡನೇದು ಸ್ಪ್ರಿಂಗ್ಗಳಿಗೆ ಹೋಲಿಸಿದ್ರೆ ಡಯಾಫ್ರಾಮ್ ಹೆಚ್ಚು ಒತ್ತಡವನ್ನು ಬೀರೋದ್ರಿಂದ ಟ್ರಾನ್ಸ್ಮಿಟ್ ಮೋರ್ ಟಾರ್ಕ್. ಓಕೆ, ಇದು ಹೆಚ್ಚು ಟಾರ್ಕನ್ನು ಏನು ಮಾಡ್ತೈತೆ, ರವಾನಿಸುತ್ತದೆ. ಮತ್ತು ಇದೇನು ಮಾಡ್ತೈತೆ ರೀ, ಮೋರ್ ಪ್ರೆಷರನ್ನು ವಿತ್ ಸ್ಟ್ಯಾಂಡ್ ಮಾಡ್ತೈತೆ ಸ್ಪ್ರಿಂಗ್ನಿಂದ. ಓಕೆ, ಸೊ ಈ ಥರ ನೀವು ಇದನ್ನು ತಿಳ್ಕೊಬೋದು. ಮೂರನೇದು ಡಯಾಫ್ರಾಮ್ ಕ್ಲ್ಯಾಂಪ್ ಮಾಡುವ ಮತ್ತು ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ಗಳಾಗಿ. ಸೊ ಕ್ಲ್ಯಾಂಪಿಂಗ್ ಸ್ಪ್ರಿಂಗ್ ಮತ್ತು ರಿಲೀಸ್ ಲಿವರ್ಗಳಾಗಿ ಎರಡೂ ಕೆಲಸ ಏನು ಮಾಡ್ತೈತೆ, ಇದು ಒಟ್ಟಿಗೆ ಮಾಡ್ತೈತಿ. ಇತರ ರೀತಿಯ ಕ್ಲಚ್ಗಳಿಗೆ ಹೋಲಿಸಿದ್ರೆ ಈ ಕ್ಲಚ್ಗೆ ಕಡಿಮೆ ನಿರ್ವಹಣೆ ಅಗತ್ಯ ಇರ್ತದೆ, ಅಂದರೆ ಲೆಸ್ ಮೇಂಟೆನೆನ್ಸ್ ಇರ್ತೈತೆ ರೀ. ಓಕೆ, ಬೇರೆ ಕ್ಲಚ್ಗೆಲ್ಲ ಮೇಂಟೆನೆನ್ಸ್ ಜಾಸ್ತಿ ಇರ್ತೈತೆ ರೀ. ಒಂದೊಂದು ಕ್ಲಚ್ ಒಳಗೆಲ್ಲ ನಾವೇನು ಮಾಡ್ಬೇಕು ರೀ, ಆಯಿಲ್ ಹಾಕಬೇಕು ಲುಬ್ರಿಕೇಷನ್ ಸಲುವಾಗಿ. ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇಟ್ ಈಸ್ ಮೇಂಟೆನೆನ್ಸ್. ವಿಚ್ ಮೇಂಟೆನೆನ್ಸ್, ಲೆಸ್ ಮೇಂಟೆನೆನ್ಸ್. ಓಕೆ, ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಸಸ್ಪೆನ್ಷನ್ ವ್ಯವಸ್ಥೆ ನಿರ್ವಹಣಾ ಸಲಹೆಗಳನ್ನು ಪಟ್ಟಿ ಮಾಡ್ರಿ ಅಂತ ಕೇಳಿದ್ದಾರೆ. ಫಸ್ಟ್ ಬರ್ತಿರೋದ್ರಾಗ ಲೀಪ್ ಸ್ಪ್ರಿಂಗ್ ಸೆಟ್ ಅದರ ಫಿಟ್ಟಿಂಗ್ಗಳನ್ನು ಏನು ಮಾಡಿರಿ, ಸಂಪೂರ್ಣವಾಗಿ ಸ್ವಚ್ಛಗೊಳಿಸ್ರಿ. ಓಕೆ, ಲೀಫ್ ಸ್ಪ್ರಿಂಗ್ ಸೆಟ್ಟನ್ನು ಅದರ ಫಿಟ್ಟಿಂಗ್ಗಳನ್ನು ಏನು ಮಾಡಿರಿ, ಮೊದಲಕ್ಕೆ ಕ್ಲೀನ್ ಮಾಡ್ಕೊರಿ. ಎರಡನೇದು ಪ್ರತಿ ಲೀಫನ್ನು ಗ್ರಾಫೈಟ್ ಗ್ರೀಸ್ನೊಂದಿಗೆ ಏನು ಮಾಡಿರಿ, ಲುಬ್ರಿಕೇಟ್ ಮಾಡಿರಿ. ಓಕೆ, ಯು ಕ್ಲ್ಯಾಂಪ್ ಬೋಲ್ಟ್ಗಳು ಮತ್ತು ನಟ್ಗಳನ್ನು ನಿರ್ದಿಷ್ಟಪಡಿಸಿದ ಟಾರ್ಕ್ನೊಂದಿಗೆ ಏನು ಮಾಡಿರಿ, ಬಿಗಿಗೊಳಿಸ್ರಿ. ಅಂದರೆ ಯು ಕ್ಲ್ಯಾಂಪ್ ಬೋಲ್ಟ್ ಮತ್ತು ನಟ್ಗಳಿರ್ತಾವೆ ರೀ. ಓಕೆ, ಅವುಗಳನ್ನು ಏನು ಮಾಡಿರಿ, ಟಾರ್ಕ್ ರೆಂಚ್ ಯೂಸ್ ಮಾಡಿ ಪರ್ಫೆಕ್ಟ್ ಟಾರ್ಕ್ನೊಂದಿಗೆ ಏನು ಮಾಡಿರಿ, ಅವನ್ನ ಫಿಟ್ ಮಾಡಿರಿ. ಓಕೆ, ಸೊ ಇದು ಎಷ್ಟು ಟಾರ್ಕ್ ಅಪ್ಲೈ ಮಾಡ್ಬೇಕಂದ್ರೆ ಇದು ನಿಮ್ಗೆ ಸರ್ವಿಸ್ ಮ್ಯಾನುವಲ್ ಸಿಗ್ತೈತೆ ರೀ. ಓಕೆ, ನೆಕ್ಸ್ಟ್ ಸೆಂಟರ್ ಬೋಲ್ಟನ್ನು ಏನು ಮಾಡಿರಿ, ಪರಿಶೀಲಿಸಿರಿ. ಲೀಪ್ ಸ್ಪ್ರಿಂಗ್ನೊಳಗೆ ಇರ್ತಾವೆ ರೀ ಸೆಂಟರ್ ಬೋಲ್ಟ್. ಓಕೆ, ನಿಗದಿತ ಟಾರ್ಕ್ನೊಂದಿಗೆ ಕ್ಲ್ಯಾಂಪ್ ನಟ್ ಬೋಲ್ಟನ್ನು ಏನು ಮಾಡಿರಿ, ಬಿಗಿಗೊಳಿಸ್ರಿ. ಓಕೆ, ನೆಕ್ಸ್ಟ್ ಶಾಕಲ್ನ ಸಡಿಲತೆಯನ್ನು ಪರಿಶೀಲಿಸಿ ಮತ್ತು ಅಗತ್ಯವಿದ್ದರೆ ಸೆಟ್ಟನ್ನು ಏನು ಮಾಡಿರಿ, ಬಿಗಿಗೊಳಿಸ್ರಿ. ಓಕೆ, ಈ ಶಾಕಲ್ನ ಬಗ್ಗೆ 2 ಮಾರ್ಕ್ಸ್ಗೂ ಏನು ಮಾಡ್ತಾನೆ, ಒಂದು ಕ್ವಶನ್ ಕೇಳ್ತಾನೆ. ಓಕೆ, ಇದನ್ನು ನಾವೇನು ಮಾಡ್ತೀವಿ ರೀ, ಒಂದು ಕಡೆ ಏನು ಮಾಡಿರ್ತೀವಿ, ಫಿಕ್ಸ್ ಮಾಡಿರ್ತೀವಿ. ಇದ್ರ ಕೆಲಸ ಏನಂತಂದ್ರೆ ವೆಹಿಕಲ್ ಮೂಮೆಂಟ್ ಆಗುವಾಗ ವೀಲ್ ಬಗ್ಗಿಸಲು ಅಥವಾ ವೀಲ್ ರೋಡ್ ಮೇಲೆ ಕಾಂಟ್ಯಾಕ್ಟ್ ಆಗಲು ಏನು ಮಾಡ್ತೀವಿ, ನಾವು ಈ ಶಾಕಲನ್ನು ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಾಹನವನ್ನು ಓವರ್ಲೋಡ್ ಮಾಡೋದ್ರಿಂದ ಏನು ಮಾಡಿರಿ, ತಪ್ಪಿಸ್ರಿ. ಓಕೆ, ಸಪೋಸ್ ಈಗ ನಿಮ್ಗೆ 2 ಟನ್ ಐತೆ ಅಂತ ತಿಳ್ಕೊರಿ ಕೆಪಾಸಿಟಿ, ಯು ಹ್ಯಾವ್ ಟು ಪುಟ್ 2 ಟನ್, ಬಿಲೋ 2 ಟನ್ ನೀವೇನು ಮಾಡ್ಬೇಕ್ರಿ, ಲೋಡ್ ಹಾಕ್ಬೇಕು, ಓವರ್ಲೋಡ್ ಮಾಡಬೇಡ್ರಿ. ನೆಕ್ಸ್ಟ್ ಹಠಾತ್ ವೇಗವರ್ಧನೆ ಮತ್ತು ಬ್ರೇಕಿಂಗನ್ನು ತಪ್ಪಿಸ್ರಿ. ಓಕೆ, ಸೊ ಸಡನ್ ಆಕ್ಸಲರೇಷನ್ ಕೊಡೋದು, ಸಡನ್ಲಿ ಬ್ರೇಕ್ ಹಾಕೋದು, ಸೊ ಇವುಗಳನ್ನು ಮಾಡಬೇಡ್ರಿ. ಇದರಿಂದ ನಿಮ್ಮ ಲೀಫ್ ಸ್ಪ್ರಿಂಗ್ಗಳು ಏನಾಗ್ತಾವೆ ರೀ, ಜಲ್ದಿ ಹಾಳಾಗ್ತಾವೆ, ಡ್ಯಾಮೇಜ್ ಆಗ್ತವೆ. ಓಕೆ, ನಾವು 6 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಸೊ 4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ ನೀವು 2 ಪ್ರಶ್ನೆಗಳಿಗೆ ಏನು ಮಾಡಬೇಕು, ಉತ್ತರವನ್ನು ನೀಡಬೇಕು. ಓಕೆ, ಇಲ್ಲಿ ಕೊಟ್ಟಿದ್ದಾನೆ ರೀ, ಪ್ರೊಪಲರ್ ಶಾಫ್ಟ್ ಮತ್ತು ಯೂನಿವರ್ಸಲ್ ಜಾಯಿಂಟ್ ಮತ್ತು ಸ್ಲಿಪ್ ಜಾಯಿಂಟನ್ನು ಪರಿಶೀಲಿಸುವ ವಿಧಾನಗಳನ್ನು ಬರೀ ಅಂದ್ಕೊಂಡಾನ. ಸೊ ಫಸ್ಟ್ ಏನು ಮಾಡ್ಬೇಕು, ನಾವು ಗೇರ್ಬಾಕ್ಸ್ನ ತುದಿಯಿಂದ ಡಿಫ್ರೆನ್ಷಿಯಲ್ನಿಂದ ಪ್ರೊಪಲರ್ ಶಾಫ್ಟ್ನ ಕಾಂಪೆನೆಂಟ್ ಪ್ಲೇನ್ಸ್ನಲ್ಲಿ ಇರ್ತಕ್ಕಂಥ ನಟ್ ಮತ್ತು ಬೋಲ್ಟ್ಗಳನ್ನು ಏನು ಮಾಡಬೇಕು, ರಿಮೂವ್ ಮಾಡಬೇಕು. ಓಕೆ, ಆಮೇಲೆ ಲೇತ್ ಯಂತ್ರದ ಮೇಲೆ ಪ್ರೊಪಲರ್ ಶಾಫ್ಟನ್ನು ಇರಿಸಿ ಪ್ರೊಪಲರ್ ಶಾಫ್ಟನ್ನು ಏನು ಮಾಡಬೇಕು, ತಿರುಗಿಸ್ಬೇಕು. ಪ್ರೊಪಲರ್ ಶಾಫ್ಟ್ನ ಒಂದು ತುದಿಯಲ್ಲಿ ಡಯಲ್ ಗೇಜನ್ನು ಇರಿಸಬೇಕು. ಓಕೆ, ಡಯಲ್ ಗೇಜ್ ಒಂದು ಪಾಯಿಂಟರ್ ಇರ್ತೈತೆ, ಪಾಯಿಂಟರ್ನ ಏನು ಮಾಡಬೇಕು, ಪ್ರೊಪಲರ್ ಶಾಫ್ಟ್ ಮೇಲೆ ಇರಿಸಬೇಕು. ಆಮೇಲೆ ಏನು ಮಾಡ್ಬೇಕು ರೀ, ಬಾಗಿದ ಪ್ರೊಪಲರ್ ಶಾಫ್ಟ್ ಯಾವಾಗಲೂ ಗದ್ದಲದಿಂದ ಚಲಿಸುತ್ತದೆ, ನಾಯ್ಸಿ ಆಗಿರ್ತೈತೆ ರೀ. ಓಕೆ, ಸೊ ಪ್ರೊಪಲರ್ ಶಾಫ್ಟ್ ಏನಾದರೂ ಬೆಂಡ್ ಆಗಿತ್ತು ಅಂತಂದರೆ ಇಟ್ ವಿಲ್ ಕ್ರಿಯೇಟ್ ಸೌಂಡ್. ಓಕೆ, ನೆಕ್ಸ್ಟ್ ಯೂನಿವರ್ಸಲ್ ಜಾಯಿಂಟನ್ನು ಸ್ವಚ್ಛಗೊಳಿಸಿರಿ ಮತ್ತು ಬದಲಾಯಿಸಿ. ಸೊ ವರ್ನೌಟ್ ಆಗಿತ್ತಪ್ಪ ಯೂನಿವರ್ಸಲ್ ಜಾಯಿಂಟ್ ಅಂದ್ರೆ ಅದನ್ನು ಏನು ಮಾಡಿರಿ, ಕ್ಲೀನ್ ಮಾಡಿರಿ. ಪೂರ್ತಿ ಡ್ಯಾಮೇಜ್ ಆಗಿತ್ತು ಅಂದರೆ ಏನು ಮಾಡಿರಿ, ಬದಲಾವಣೆ ಮಾಡಿರಿ. ನೆಕ್ಸ್ಟ್ ಯೂನಿವರ್ಸಲ್ ಜಾಯಿಂಟ್ ಔಟ್ ಧರಿಸಿದರೆ ಸ್ವಚ್ಛಗೊಳಿಸಿ ಅಥವಾ ಪರಿಶೀಲಿಸಿರಿ. ಯೋಕ್ಗಳನ್ನು, ಸ್ನ್ಯಾಪ್ ರಿಂಗ್ಗಳನ್ನು, ಉಂಗುರಗಳನ್ನು, ಲಾಕನ್ನು ಏನು ಮಾಡಿರಿ, ತೆಗೆದು ಹಾಕಿರಿ. ಓಕೆ, ಸೊ ಯೂನಿವರ್ಸಲ್ ಜಾಯಿಂಟ್ ಏನಾದರೂ ಹಾಳಾಗಿತ್ತಪ್ಪ ಅಂತಂದ್ರೆ ಅದರೊಳಗಡೆ ಏನು ಬರ್ತೈತೆ ರೀ, ಯೋಕ್ ಅಂತ ಬರ್ತೈತೆ ರೀ, ವಾಯ್ ಹಾಕೋದು ಯೋಕ್ಗಳು ಬರ್ತಾವೆ, ರಿಂಗ್ಸ್ ಬರ್ತಾವೆ, ಮತ್ತು ಲಾಕನ್ನು ಏನು ಮಾಡಿರಿ, ರಿಮೂವ್ ಮಾಡಿರಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ ನಾವು. 35ನೇ ಪ್ರಶ್ನೆ,
ಸ್ಟೇರಿಂಗ್ ಸಂಪರ್ಕಗಳನ್ನು ಪರಿಶೀಲಿಸುವ ವಿಧಾನಗಳನ್ನು ಏನು ಮಾಡ್ಯಾರ ಕೇಳಿದ್ದಾರೆ. ಸೊ ಒಂದೊಂದೇ ನಾವೇನು ಮಾಡೋಣ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡ್ಬೇಕ್ರಿ, ಕಾರು ವಾಹನದ ಮುಂಭಾಗದ ಭಾಗವನ್ನು ಮೇಲಕ್ಕೆತ್ರಿ ಜಾಕ್ಸ್ಟ್ಯಾಂಡ್ನ ಮೂಲಕ ಏನು ಮಾಡಿರಿ ಬೆಂಬಲವನ್ನು ನೀಡಿರಿ. ಓಕೆ, ಫಸ್ಟ್ ಏನು ಮಾಡಿರಿ, ಕಾರದ ಮುಂಭಾಗವನ್ನು ಸ್ವಲ್ಪ ಮೇಲಕ್ಕೆತ್ತಿ ಜಾಕ್ಸ್ಟ್ಯಾಂಡ್ನ ಮೂಲಕ ಏನು ಮಾಡಿರಿ ಬೆಂಬಲವನ್ನು ನೀಡಿರಿ. ಹೈಡ್ರಾಲಿಕ್ ಜಾಕ್ ಬಳಸಿ ಏನು ಮಾಡಿರಿ ವಾಹನವನ್ನು ಸ್ವಲ್ಪ ಲಿಫ್ಟ್ ಕೂಡ ಮಾಡಿರಿ. ಸೆಕೆಂಡ್, ಸ್ಟೇರಿಂಗ್ ಲಿಂಕೇಜ್ನಲ್ಲಿ ಶಬ್ದ ಮತ್ತು ಕಿರಿಕಿರಿಯನ್ನು ಪರಿಶೀಲಿಸ್ರಿ. ಸೊ ಸ್ಟೇರಿಂಗ್ ಲಿಂಕೇಜ್ ಒಳಗೆ ಏನಾದರೂ ನಾಯ್ಸಿ ಸೌಂಡ್ ಬರತ್ತಿತ್ತಪ್ಪ, ವೈಬ್ರೇಷನ್ ಬರತ್ತಿತ್ತು ಅಂತಂದ್ರೆ ಅದನ್ನ ಏನು ಮಾಡಿರಿ ಪರಿಶೀಲನೆ ಮಾಡಿರಿ. ವ್ಯವಸ್ಥೆಯಲ್ಲಿ ಬೈಂಡಿಂಗನ್ನು ಪತ್ತೆ ಹಚ್ಚಿದ್ದರೆ ಸ್ಟೇರಿಂಗ್ ಗೇರ್ಬಾಕ್ಸ್ನಿಂದ ಲಿಂಕ್ ಸಂಪರ್ಕವನ್ನು ಏನು ಮಾಡಿರಿ ರಿಮೂವ್ ಮಾಡಿರಿ. ಓಕೆ, ನೆಕ್ಸ್ಟ್, ಈಗ ಸ್ಟೇರಿಂಗ್ ಚಕ್ರವನ್ನು ಎರಡೂ ದಿಕ್ಕಿನಲ್ಲಿ ತಿರುಗಿಸಿ ನೋಡಿ ಬೈಂಡಿಂಗನ್ನು ಪರೀಕ್ಷೆ ಮಾಡಿರಿ. ಸೊ ಬೈಂಡಿಂಗ್ ಅಂದರೆ ಸ್ವಲ್ಪ ವೈಬ್ರೇಷನ್ ಆಗ್ತಿರ್ತೈತಿ ಅಥವಾ ಸೌಂಡ್ ಬರ್ತೈತೆ, ಅದಕ್ಕೆ ನಾವು ಬೈಂಡಿಂಗ್ ಅಂತ ಕರಿತೀವಿ. ಓಕೆ, ಬೈಂಡಿಂಗ್ ಸಮಸ್ಯೆ ಕಂಡು ಬಂದರೆ ಏನು ಮಾಡ್ಬೇಕ್ರಿ, ಸ್ಟೇರಿಂಗ್ ಲಿಂಕೇಜ್ನಲ್ಲಿ ಸಮಸ್ಯೆ ಇದೆ ಅಂತ ಏನು ಮಾಡ್ತೈತಿ ಅಂತ ಶೋ ಮಾಡ್ತೈತಿ. ಓಕೆ, ಬಾಲ್ ಜಾಯಿಂಟ್ಗಳನ್ನು ಹೆಬ್ಬೆರಳಿನ ಒತ್ತಡದಿಂದ ಪರಿಶೀಲಿಸಿ ಹಾಳಾಗಿದ್ದರೆ ಏನು ಮಾಡಿರಿ ಬದಲಾವಣೆ ಮಾಡಿರಿ. ಓಕೆ, ನೆಕ್ಸ್ಟ್, ಬಾಲ್ ಜಾಯಿಂಟ್ ಸವಿದಿದ್ದರೆ ಪರೀಕ್ಷಿಸಿ ನಂತರ ಮತ್ತು ಅದನ್ನು ಬದಲಾವಣೆ ಮಾಡಿರಿ. ಸೊ ಇದು 6 ಮಾರ್ಕ್ಸಿಗೆ ನೀವು ಇಷ್ಟು 6 ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ ಸಾಕು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಪಾಯಿಂಟ್. ನೆಕ್ಸ್ಟ್ ಕ್ವಶನ್, ಲೆಡ್ ಆಸಿಡ್ ಬ್ಯಾಟ್ರಿಯನ್ನು ನಿರ್ವಹಿಸುವಾಗ ಯಾವುದೇ ವಿಧಾನಗಳನ್ನು ಅಥವಾ ಮುನ್ನೆಚ್ಚರಿಕೆಗಳನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಮೊದಲೇ ತಿಳ್ಕೊಂಡು ಲೆಡ್ ಆಸಿಡ್ ಬ್ಯಾಟ್ರಿ ಅಂದರೆ 30% ಆಸಿಡ್ ಇರ್ತೈತೆ ರೀ, 70% ಡಿಸ್ಟಿಲ್ ವಾಟರ್ ಇರ್ತೈತಿ. ಸೊ ಅದಕ್ಕೆ ನಾವು ಏನಂತೀವಿ ರೀ ಲೆಡ್ ಆಸಿಡ್ ಬ್ಯಾಟ್ರಿ ಅಂತ ಕರಿತೀವಿ. ಓಕೆ, ಸೊ ಈ ಲೆಡ್ ಆಸಿಡ್ ಬ್ಯಾಟ್ರಿನ ಚೆಕ್ ಮಾಡುವಾಗ ಏನು ಮಾಡ್ಬೇಕ್ರಿ, ನಾವು ಸ್ವಲ್ಪ ಪ್ರಿಕಾಷನ್ ತೊಗೋಬೇಕಾ, ಯಾಕಂದ್ರೆ ಇದ್ರೊಳಗೆ ಏನು ಇರ್ತೈತೆ ರೀ ಆ್ಯಸಿಡ್ ಇರ್ತೈತೆ. ಓಕೆ, ಸೊ ಅದ್ರ ಬಗ್ಗೆ ಏನು ಮಾಡೋಣ ನಾವು ಪಿನ್ ಟು ಪಿನ್ ನೋಡ್ತಾ ಹೋಗೋಣ. ಫಸ್ಟ್, ಚರ್ಮ, ಕಣ್ಣುಗಳು ಮತ್ತು ಬಟ್ಟೆಯೊಂದಿಗೆ ಸಂಪರ್ಕಕ್ಕೆ ಬರಲು ಅನುಮತಿಸಬೇಡ್ರಿ ಅಂತ ಹೇಳಿದಾನೆ. ಓಕೆ, ಸೊ ನಿಮ್ಮ ಆ್ಯಸಿಡ್ ಬ್ಯಾಟ್ರಿಲಿರ್ತಕ್ಕಂಥ ಆ್ಯಸಿಡ್ ನಿಮ್ಮ ಕಣ್ಣಿಗಾಗಲಿ ನಿಮ್ಮ ಚರ್ಮಕ್ಕಾಗಲಿ ಅಥವಾ ಬಟ್ಟೆಗಾಗಲಿ ಏನಾಗಬಾರ್ದು ರೀ ಸಿಡಿಬಾರ್ದು. ಓಕೆ, ಸಿಡಿದಪ್ಪ ಅಂತಂದ್ರೆ ಇಟ್ ವಿಲ್ ಹರ್ಟ್ ಯು, ಇಟ್ ವಿಲ್ ಡ್ಯಾಮೇಜ್ ಯುವರ್ ಪ್ರಾಡಕ್ಟ್. ಓಕೆ, ಸೆಕೆಂಡ್, ಸೊ ಇದಕ್ಕೋಸ್ಕರ ಏನು ಮಾಡ್ಬೋದು, ನೀವು ಕೂಲಿಂಗ್ ಗ್ಲಾಸ್ ಯೂಸ್ ಮಾಡ್ಬೋದು ರೀ, ಆ್ಯಪ್ರಾನ್ಸ್ ಯೂಸ್ ಮಾಡ್ಬೋದು, ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗ್ಲೌಸ್ಗಳನ್ನು, ಸೇಫ್ಟಿ ಮಾಸ್ಕ್ಗಳನ್ನು ಏನು ಮಾಡ್ಬೋದು ನೀವು ಹಾಕ್ಕೋಬೋದು. ಓಕೆ, ಎರಡನೇದು, ಬ್ಯಾಟರಿ ಸಂಪರ್ಕಗಳನ್ನು ಮಾಡುವಾಗ ಧ್ರುವೀಯತೆಯನ್ನು ವೀಕ್ಷಿಸಲು ಜಾಗರೂಕರಾಗಿರಿ. ಅಂದರೆ ಆ್ಯಸಿಡನ್ನು ಅಥವಾ ಎಲೆಕ್ಟ್ರೋಲೈಟನ್ನು ಏನು ಮಾಡಬೇಕು ನೀವು ಸರಿಯಾಗಿ ನೋಡಬೇಕು, ಚೆಕ್ ಮಾಡಬೇಕು. ಎರಡನೇದು, ಧನಾತ್ಮಕದಿಂದ ಧನಾತ್ಮಕ ಮತ್ತು ಋಣಾತ್ಮಕದಿಂದ ಋಣಾತ್ಮಕವಾಗಿರುತ್ತದೆ. ಸೊ ಕರೆಕ್ಟಾಗಿ ಚೆಕ್ ಮಾಡಿರಿ. ಪಾಸಿಟಿವ್ ಕೇಬಲ್ ಪಾಸಿಟಿವ್ ಮತ್ತು ನೆಗೆಟಿವ್ ಕೇಬಲ್ ನೆಗೆಟಿವ್ ಕನೆಕ್ಟ್ ಆಗಿದೆಯೋ ಇಲ್ಲೋದನ್ನು ಏನನ್ನು ಮಾಡಿರಿ ನೀವು ಪರಿಶೀಲನೆಯನ್ನು ಮಾಡಿರಿ. ಮೂರನೇದು, ಬ್ಯಾಟ್ರಿ ಕೇಬಲ್ಗಳನ್ನು ಸಂಪರ್ಕ ಕಡಿತಗೊಳಿಸುವಾಗ ಯಾವಾಗಲೂ ಏನು ಮಾಡಿರಿ, ನೆಗೆಟಿವ್ ಕೇಬಲನ್ನು ಏನು ಮಾಡಿರಿ ಮೊದಲು ಸಂಪರ್ಕ ಕಡಿತಗೊಳಿಸ್ರಿ. ಓಕೆ, ಸೊ ಫಸ್ಟ್ ನೀವು ಏನೋ ವರ್ಕ್ ಮಾಡತ್ತೀರಪ್ಪ, ಇಂಜಿನ್ ವಾಷಿಂಗ್ ಮಾಡತ್ತೀರಿ, ಇಂಜಿನ್ ಹೋಗಿ ಏನೋ ಕೆಲಸ ಮಾಡತ್ತೀರಿ, ಬಾನೆಟ್ ಹೋಗಿ ಏನೋ ಕೆಲಸ ಮಾಡತ್ತೀರಿ ಅಂತಂದ್ರೆ ಶಾರ್ಟ್ ಸರ್ಕ್ಯೂಟ್ನಿಂದ ತಪ್ಪಿಸ್ಕೊಳ್ಳೋದು ನೀವು ಏನು ಮಾಡ್ಬೇಕು ರೀ, ಬ್ಯಾಟ್ರಿಯ ನೆಗೆಟಿವ್ ಟರ್ಮಿನಲನ್ನು ಏನು ಮಾಡ್ಬೇಕು ರಿಮೂವ್ ಮಾಡಬೇಕು. ನೆಕ್ಸ್ಟ್, ಬ್ಯಾಟರಿ ಕೇಬಲ್ಗಳನ್ನು ಸಂಪರ್ಕಿಸುವಾಗ ಕೊನೆಯದಾಗಿ ಯಾವಾಗಲೂ ನೀವೇನು ಮಾಡ್ಬೇಕ್ರಿ, ನೆಗೆಟಿವ್ ಕೇಬಲನ್ನು ಏನು ಮಾಡಬೇಕು ಸಂಪರ್ಕಿಸಬೇಕು. ಓಕೆ, ನೆಕ್ಸ್ಟ್, ಬ್ಯಾಟ್ರಿಯಲ್ಲಿ ಎಲೆಕ್ಟ್ರೋಲೈಟ್ ಮಟ್ಟ ಕಡಿಮೆ ಇದ್ದರೆ ಹೆಚ್ಚುವರಿ ಎಲೆಕ್ಟ್ರೋಲೈಟನ್ನು ಏನು ಮಾಡ್ಬೇಕು ನೀವು ಸೇರಿಸಬಾರ್ದು. ಬಟ್ಟೆ ಇಳಿಸಿದ ನೀರನ್ನು ಮಾತ್ರ ಏನು ಮಾಡ್ಬೇಕು ಸೇರಿಸ್ಬೇಕು. ಎಲೆಕ್ಟ್ರೋಲೈಟ್ ಅಂತಂದ್ರೆ ನೀವು ಆ್ಯಸಿಡನ್ನು ಹಾಕಬಾರ್ದು ರೀ. ಸೊ ಏನರ ಎಲೆಕ್ಟ್ರೋಲೈಟ್ನ ಮಟ್ಟ ಕಡಿಮೆ ಇತ್ತಪ್ಪ ಅಂದ್ರೆ ಆ್ಯಸಿಡ್ ಬದಲಿ ಏನು ಮಾಡ್ಬೇಕು ನಾವು ಡಿಸ್ಟಿಲ್ ವಾಟರನ್ನು ಏನು ಮಾಡ್ಬೇಕು ರೀ ಫಿಲ್ ಮಾಡಬೇಕು. ನೆಕ್ಸ್ಟ್, ಬ್ಯಾಟ್ರಿಗೆ ಸೇವೆ ಸಲ್ಲಿಸುವಾಗ ಸುರಕ್ಷತಾ ಕನ್ನಡಕ ಮತ್ತು ಮುಖದ ಕವಚಗಳನ್ನು ಏನು ಮಾಡ್ಬೇಕು ರೀ ಧರಿಸ್ಬೇಕಾ. ಓಕೆ, ಆ್ಯಸಿಡ್ ಏನಾರ ಸಿಡಿತ್ತಂದ್ರೆ ಇದು ನಿಮ್ಮ ಕಣ್ಣಿಗೆ ಮತ್ತು ಚರ್ಮಕ್ಕೆ ಹಾನಿ ಮಾಡೋದು ಅವಕಾಶ ಇರ್ತೈತಿ. ಸೊ ಅದಕ್ಕೆ ಅದರಿಂದ ನೀವೇನು ಮಾಡ್ಬೇಕು ರೀ ಮುಕ್ತವಾಗಿರ್ಬೇಕಾ. ನೆಕ್ಸ್ಟ್, ಬ್ಯಾಟ್ರಿ ಸರ್ವಿಸ್ ಮಾಡುವಾಗ ಯಾವುದೇ ಆಭರಣ ಅಥವಾ ಕೈ ಗಡಿಯಾರಗಳನ್ನು ಏನು ಮಾಡಬೇಡ್ರಿ ಧರಿಸ್ಬೇಡ್ರಿ. ಓಕೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾಸ್ಟ್ಲಿ ಬಟ್ಟೆ ಅಥವಾ ಕಾಸ್ಟ್ಲಿ ವಾಚಸ್ಗಳನ್ನು ಧರಿಸ್ಬೇಡ್ರಿ, ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ನೆಕ್ಸ್ಟ್, ಚಾರ್ಜರ್ ಆನ್ ಆಗಿರುವಾಗ ಚಾರ್ಜರ್ ಲೀಡ್ಗಳನ್ನು ಸಂಪರ್ಕಿಸಬೇಡಿ ಅಥವಾ ಸಂಪರ್ಕ ಕಡಿತಗೊಳಿಸಬೇಡಿ. ಬ್ಯಾಟ್ರಿನ ಚಾರ್ಜ್ ಮಾಡತ್ತಿದ್ರು ಅಂತಂದ್ರೆ ಸೊ ಚಾರ್ಜ್ ಆಗುವವರೆಗೆ ಚಾರ್ಜರ್ ಲೀಡನ್ನು ಅಥವಾ ಮೇನ್ ಸ್ವಿಚ್ಚನ್ನು ಆಫ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಏನಾಗ್ತಿದ್ರೆ ಅದು ಸರಿಯಾಗಿ ಚಾರ್ಜ್ ಆಗೋದಿಲ್ಲ. ನೆಕ್ಸ್ಟ್, ಬ್ಯಾಟ್ರಿಯ ಬಳಿ ಯಾವುದೇ ಆರ್ಕಿಂಗ್ ಅಥವಾ ತೆರೆದ ಜ್ವಾಲೆಗಳನ್ನು ತಪ್ಪಿಸ್ರಿ ಅಂತಂದ್ರೆ ಬೆಂಕಿ ಹತ್ತುವ ವಸ್ತುಗಳನ್ನು ಬ್ಯಾಟ್ರಿ ಸಮೀಪದಲ್ಲಿ ಇರಿಸಬೇಡ್ರಿ. ಇದರಿಂದ ಸೊ ಬೆಂಕಿ ಹತ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಡ್ಯಾಮೇಜ್ ಆಗುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ನಿಮಗೆ 6 ಅಂಕಗಳು ಫಿಕ್ಸ್. ಓಕೆ, ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದ್ರೆ ಅವರು ಮಲ್ಟಿ ಸಿಲಿಂಡರ್ ಇಂಜಿನ್ನಲ್ಲಿ ಸಿಲಿಂಡರ್ ಬೋರ್ನ್ ಅಥವಾ ಪಿಸ್ಟನ್ ಕ್ಲಿಯರೆನ್ಸನ್ನು ಪರೀಕ್ಷಿಸುವ ವಿಧಾನಗಳನ್ನು ಬರೀರಿ ಅಂತ ಹೇಳ್ಯಾರ. ಸೊ ಇದಕ್ಕೆ ನಾವು ಫೀಲರ್ ಗೇಜ್ ಅದು ಯೂಸ್ ಮಾಡ್ತೇವೆ. ಸೊ ಇದನ್ನು ಮುಂಚೆ ಇದಕ್ಕೆ ಪ್ರೊಸೀಜರ್ ಅದಾವೆ, ಆ ಪ್ರೊಸೀಜರ್ಗಳನ್ನು ನಾವೇನು ಮಾಡೋಣ ನೋಡೋಣ. ಫಸ್ಟ್ ಏನು ಮಾಡ್ಬೇಕು, ನಾವು ವಾಹನವನ್ನು ಸಂತಟದ ನೆಲದ ಮೇಲೆ ಏನು ಮಾಡ್ಬೇಕು ರೀ ಪಾರ್ಕ್ ಮಾಡ್ಬೇಕು. ಪಾರ್ಕಿಂಗ್ ಬ್ರೇಕನ್ನು ಏನು ಮಾಡ್ಬೇಕು ರೀ ಅನ್ವಯಿಸ್ಬೇಕು. ಬ್ಯಾಟ್ರಿಯ ಋಣಾತ್ಮಕ ಟರ್ಮಿನಲನ್ನು ಏನು ಮಾಡ್ಬೇಕು ನಾವು ರಿಮೂವ್ ಮಾಡ್ಬೇಕು.
ಆಮೇಲೆ ಇಂಜಿನ್ ಕೆಳಗಡೆ ಏನು ಮಾಡ್ಬೇಕು ರೀ, ಒಂದು ಟ್ರೇ ಇರಿಸ್ಬೇಕು. ಇಂಜಿನಿಂದ ಎಲ್ಲ ತೈಲವನ್ನು ಹೊರ ಹೋಗಲು ಏನು ಮಾಡ್ಬೇಕು, ನಾವು ಅನುಮತಿಸ್ಬೇಕು. ಓಕೆ, ಒಂದು 5 ನಿಮಿಷ ವೇಟ್ ಮಾಡ್ಬೇಕು. ನೆಕ್ಸ್ಟ್, ರೇಡಿಯೇಟರ್, ಹೋಸ್ ಪೈಪ್ಸ್, ಕೂಲಿಂಗ್ ಫ್ಯಾನ್ ಮತ್ತು ವಾಟರ್ ಪಂಪ್ಗಳನ್ನು ಏನು ಮಾಡ್ಬೇಕು ನಾವು ರಿಮೂವ್ ಮಾಡ್ಬೇಕು. ನಟ್ ಮತ್ತು ಬೋಲ್ಟ್ಗಳನ್ನು ಬಿಚ್ಚುವ ಮೂಲಕ ರೇಡಿಯೇಟರ್ನ ಏನು ಮಾಡ್ಬೇಕು ನಾವು ಹೊರಗಡೆ ತೆಗಿಬೇಕು. ಓಕೆ, ಕೂಲಿಂಗ್ ಫ್ಯಾನ್ ಮತ್ತು ಕೂಲಿಂಗ್ ಬೆಲ್ಟನ್ನು ಏನು ಮಾಡಿರಿ ನೀವು ರಿಮೂವ್ ಮಾಡಿರಿ. ಆಮೇಲೆ ಆಯಿಲ್ ಸಂಪನ್ನು ಏನು ಮಾಡಿರಿ ರಿಮೂವ್ ಮಾಡಿರಿ. ಆಯಿಲ್ ಸಂಪ್ ಇಂಜಿನ್ ಕೆಳಗಡೆ ಇರ್ತೈತಿ. ಓಕೆ, ಸೊ ಅದಾದ್ಮೇಲೆ ನೀವೇನು ಮಾಡಿರಿ, ಸಿಲಿಂಡರ್ ಹೆಡ್ಡನ್ನು ಏನು ಮಾಡಿರಿ ರಿಮೂವ್ ಮಾಡಿರಿ. ಆಮೇಲೆ ಟ್ಯಾಪೆಟ್ ಕವರನ್ನು ಏನು ಮಾಡಿರಿ ರಿಮೂವ್ ಮಾಡಿರಿ. ಸೊ ಟ್ಯಾಪೆಟ್ ಕವರನ್ನು ನಾವು ಸಿಲಿಂಡರ್ ಹೆಡ್ ಮೇಲೆ ಏನು ಮಾಡಿರ್ತೀವಿ ರೀ, ಸೊ ಇಂಜಿನ್ ಸ್ಟಾರ್ಟ್ಗಳನ್ನ ಬಳಸಿ ಏನು ಮಾಡಿರ್ತೀವಿ, ಫಿಕ್ಸ್ ಮಾಡಿರ್ತೀವಿ. ಅದನ್ನು ಏನು ಮಾಡ್ಬೇಕು ನೀವು ತೆಗೆದು ಹಾಕ್ಬೇಕಾ. ಆಮೇಲೆ ರಾಕರ್ ಆರ್ಮ್ ಮತ್ತು ಪುಷ್ ರಾಡ್ಗಳನ್ನ ತೆಗೆದು ಹಾಕ್ರಿ. ಇವು ಎದ್ರಾಗ ಬರ್ತಾವೆ ಹೇಳ್ರಿ, ವಾಲ್ ಮೆಕ್ಯಾನಿಸಮ್ನಾಗ ಬರ್ತಾವೆ ಇವ. ಇವನ್ನೆಲ್ಲ ತೆಗಿಬೇಕಾ. ಆಮೇಲೆ ನಂತರ ಕ್ರಮೇಣವಾಗಿ ಪಿಸ್ಟನ್ 1 2 3 4 ಅಂತೇಳಿ 4 ಪಿಸ್ಟನ್ಗಳನ್ನು ಏನು ಮಾಡ್ಬೇಕು ನೀವು ರಿಮೂವ್ ಮಾಡಬೇಕು. ಆಮೇಲೆ ಎಲ್ಲ ಪಿಸ್ಟನ್ಗಳನ್ನು ಮತ್ತು ಉಂಗುರಗಳನ್ನು ಗ್ರೂಗಳನ್ನು ಏನು ಮಾಡ್ಬೇಕು ನೀವು ಸ್ವಚ್ಛ ಮಾಡ್ಬೇಕು. ಇಲ್ಲಾಂದ್ರೆ ಡೀಸೆಲ್ನಾಗ ಹಾಕ್ರಿ, ಅವ ಸ್ವಚ್ಛ ಆಕ್ಕವ. ಓಕೆ, ನಂತರ ಸಿಲಿಂಡರ್ ಬೋರನ್ನು ಸ್ವಚ್ಛಗೊಳಿಸಿರಿ. ಸಿಲಿಂಡರ್ ಬೋರ್ ಅಂದ್ರೆ ಇಂಜಿನ್ ಬ್ಲಾಕ್ನಾಗ ಇರ್ತೈತ್ರಿ ಇದು. ಆ ಸಿಲಿಂಡರ್ ಬೋರ್ಗಳನ್ನು ಏನು ಮಾಡಿರಿ ನೀವು ಕ್ಲೀನ್ ಮಾಡಿರಿ. ಆಮೇಲೆ ಫೀಲರ್ ಗೇಜ್ನಿಂದ ಪಿಸ್ಟನ್ ಸಿಲಿಂಡರ್ ಗೋಡೆ ನಡುವಿನ ವ್ಯತ್ಯಾಸವನ್ನು ಏನು ಮಾಡಿರಿ. ಓಕೆ, ಸೊ ಅಂದರೆ ಫೀಲರ್ ಗೇಜನ್ನು ಬಳಸಿ ಸಿಲಿಂಡರ್ ಗೋಡೆ ಅಥವಾ ಪಿಸ್ಟನ್ ಮತ್ತು ಸೊ ನಿಮ್ಗೆ ಇಲ್ಲೊಂದು ಚಿತ್ರ ನಾನು ನಿಮ್ಗೆ ತೆಗೆದು ತೋರಿಸ್ಬಿಡ್ತೀನಿ. ಓಕೆ, ಸೊ ಇದು ಸಿಲಿಂಡ್ರಪ್ಪ ಅಂದರೆ ಸೊ ದಿಸ್ ವಿಲ್ ಬಿ ಎ ಪಿಸ್ಟನ್. ಓಕೆ, ಸೊ ಈ ಗ್ಯಾಪನ್ನು, ಸೊ ಇಲ್ಲಿ ಗ್ಯಾಪ್ ಇರ್ತೈತಲ್ಲ, ಈ ಗ್ಯಾಪಿಗೆ ಏನಂತೇವೆ ನಾವು ಕ್ಲಿಯರೆನ್ಸ್ ಅಂತೇವೆ. ಇದನ್ನು ಅಡ್ಯಾಕೆ ಏನು ಮಾಡ್ಬೇಕು ನಾವು ಫೀಲರ್ ಗೇಜನ್ನು ಬಳಸಿ ಏನು ಮಾಡ್ಬೇಕು ನಾವು ಇದನ್ನು ಮೆಜರ್ಮೆಂಟ ಮಾಡಬೇಕು. ಓಕೆ, ಸೊ ಇಲ್ಲಿಗೆ ನಿಮ್ಗೆ 6 ಅಂಕದ ಪ್ರಶ್ನೆಗಳು ಮುಗಿದ್ವು. ಸೊ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಪ್ಪ ಅಂತಂದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈ ಚಾನಲ್ನಲ್ಲಿ ಮುಂದೆ ನಿಮಗೆ ತುಂಬಾ ಎಜುಕೇಷ್ನಲ್ ವಿಡಿಯೋಗಳು ಬರೋವಿದೆ.